ಕೊನೆಗೂ ಗುಡ್ ನ್ಯೂಸ್ ಕೊಟ್ಟ ಆಂಕರ್ ಅನುಶ್ರೀ. ನಮ್ಮ ಮಕ್ಕಳನ್ನ ನಾನು ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಗರ್ಭಿಣಿ ಆದ್ರ ಆಂಕರ್ ಅನುಶ್ರೀ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಆಂಕರ್ ಅನುಶ್ರೀ ಅವರು ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಮಾಧ್ಯಮದ ಮುಂದೆ ಒಂದು ಸ್ವತಃ ತಾವೇ ಅಂದ್ರೆ ಆಂಕರ್ ಅನುಶ್ರೀ ಹಾಗೆ ರೋಷನ್ ಇಬ್ಬರು ಸೇರಿ ಒಂದು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನ ನಾವು ಒಂದು ಸರ್ಕಾರಿ ಶಾಲೆಗೆ ಸೇರಿಸ್ತೇವೆ ಅಂತಕ್ಕಂಥದನ್ನ. ಹೌದು ಸ್ನೇಹಿತರೆ, ಈ ರೀತಿಯ ಮಾತನ್ನ ಒಂದು ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ಒಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಈ ಹಿಂದಷ್ಟೇ ಸ್ವಲ್ಪ ಆಂಕರ್ ಅನುಶ್ರೀ ಅವರ ಬಗ್ಗೆ ಒಂದಿಷ್ಟು ಮಾಧ್ಯಮಗಳಲ್ಲಿ ಒಂದಿಷ್ಟು ಕೆಲವು ಅಪಪ್ರಚಾರಗಳು ಬರ್ತಾ ಇದ್ವು. ಹೌದು, ಆಕ್ಚುಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಆಂಕರ್ ಅನುಶ್ರೀ ಅವರಿಗೆ ರೋಷನ್ ಅವರು ಇಷ್ಟ ಇಲ್ಲ, ರೋಷನ್ ಅವರು ಆಂಕರ್ ಅನುಶ್ರೀ ಅವರಿಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥ ವದಂತಿಗಳು ತುಂಬಾನೇ ಹರಡ್ತಾ ಇದ್ವು. ಹೌದು, ಇದೆಲ್ಲವೂ ಆಗಿದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಹಲವಾರು ಬಾರಿ ಮಾಧ್ಯಮದ ಮುಂದೆ ಒಂದು ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ಇಬ್ರು ಬಂದಿದ್ದಾರೆ. ಇಬ್ರು ಬಂದ್ಬಿಟ್ಟು ತಮ್ಮ ನಡುವಿನ ಒಂದು ಬೆಳವಣಿಗೆಯನ್ನ ಅವರಿಬ್ಬರ ನಡುವಿನ ಒಂದು ಬಾಂಧವ್ಯವನ್ನ ಎಲ್ರಿಗೂ ಕೂಡ ತೋರಿಸಿದ್ದಾರೆ. ಸೊ ನಾವಿಬ್ರು ತುಂಬಾನೇ ಚೆನ್ನಾಗಿದ್ವಿ, ನಮ್ಮ ಲೈಫ್ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಅಂತಕ್ಕಂಥದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಇಷ್ಟೇ ಆದ್ರೆ ಏನು ಮುಂದೆ ಮದುವೆ ಆಗಿದೆ, ಇನ್ನು ಮಕ್ಕಳು ಯಾವಾಗ ಆಗ್ತವೆ ಅಂತಕ್ಕಂಥ ಕಾಯೋದ್ರಲ್ಲಿ ಒಂದು ಶುಭ ಸುದ್ದಿಯನ್ನ ಇವರಿಬ್ರು ಕೊಟ್ಟಿದ್ದಾರೆ. ಇವರಿಬ್ರು ಕೂಡ ಮದುವೆ ಆದ್ಮೇಲೆ ಕೆಲವೊಂದಿಷ್ಟು ಪ್ರವಾಸಗಳನ್ನ ಮಾಡಿದ್ರು, ಹಲವಾರು ಒಂದು ಟೂರ್ ಪ್ಲೇಸ್ ಗಳನ್ನ ವಿಸಿಟ್ ಮಾಡಿದ್ರು. ಸೊ ಪ್ಲೇಸ್ ವಿಸಿಟ್ ಮಾಡಿ ಹನಿಮೂನ್ ಮಾಲ್ಡೀವ್ಸ್ ಗಳಿಗೆ ಹೋಗಿ ಅಲ್ಲಿ ಒಂದು ಎಂಜಾಯ್ ಅನ್ನ ಮಾಡಿದ್ರು. ಹೌದು, ನವ ದಂಪತಿಗಳಾದ್ಮೇಲೆ ಇವರಿಬ್ರು ಎಂಜಾಯ್ ಅನ್ನ ಮಾಡಿದ್ರು. ಇಬ್ರು ಮದುವೆಯಾದ ದಿನಗಳಿಂದ ತುಂಬಾನೇ ಒಂದು ಚೆನ್ನಾಗಿ ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಸೊ ಇಬ್ರು ಮದುವೆ ಆದಾಗಿನಿಂದ ಒಂದ್ ಒಳ್ಳೆಯ ಬಾಂಡಿಂಗ್ ನಲ್ಲಿದ್ದಾರೆ. ಒಂದ್ ವೇಳೆ ಇಬ್ರು ಕೂಡ ಚೆನ್ನಾಗಿ ದಾಂಪತ್ಯ ಜೀವನವನ್ನ ಒಂದು ನಡೆಸ್ಕೊಂಡು ಹೋಗ್ತಿದ್ದಾರೆ. ಈ ಮಧ್ಯೆ ಹಲವಾರು ವದಂತಿಗಳು ಆಂಕರ್ ಅನುಶ್ರೀ ಅವರ ನಡುವೆ ನಡೆದಿದ್ವು. ಹೌದು, ಆಂಕರ್ ಅನುಶ್ರೀ ಅವರು ಸ್ವತಃ ತಾವೇ ಖುದ್ದಾಗಿ ಹೇಳಿದ್ದಾರೆ, ನಾನು ಮೊದಲಿಗೆ ರೋಷನ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೆದರ್ತಾ ಇದ್ದೆ. ಸೊ ಫಸ್ಟ್ ಆಫ್ ಆಲ್ ನನ್ನ ಒಂದು ಹುಡುಗ ಕಾಫಿಗೆ ಡೇಟಿಂಗ್ಗೆ ಕರೆದ್ರು ಮೊದಲು ಹುಡುಗ ಅಂದ್ರೆ ಅದು ರೋಷನ್. ಅದಕ್ಕಿಂತ ಮೊದಲು ನನ್ಗೆ ಯಾರು ಕರೆದಿರ್ಲಿಲ್ಲ. ಸೊ ನನಗೆ ಒಂದು ಭಯ ಆಗ್ಬಿಡ್ತು. ಸೊ ಭಯ ಆದ್ಮೇಲೆ ನಾನು ರಾಜ್ವಿ ಶೆಟ್ಟಿ ಅವರಿಗೆ ಭೇಟಿಯಾಗಿದ್ದೆ. ಸೊ ರಾಜ್ವಿ ಶೆಟ್ಟಿ ಅವರು ನನ್ಗೆ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಹೋಗು, ಒಬ್ಬ ಹುಡುಗ ಅಷ್ಟೇ ಅಲ್ವಾ, ಒಬ್ಬ ಹುಡುಗ ಡೇಟಿಂಗ್ ಕರೆದ ತಕ್ಷಣ ಒಂದು ಕಾಫಿಗೆ ಕರೆದ ತಕ್ಷಣ ಯಾಕೆ ಹೆದರೋದು, ಸೊ ಅವ್ನು ನಿನ್ಗೆ ಒಳ್ಳೆಯ ಫ್ರೆಂಡ್ ಆಗ್ಬೋದು ಅಂತಕ್ಕಂಥ ಮಾತನ್ನ ರಾಜ್ವಿ ಶೆಟ್ಟಿ ಅವರು ನನಗೆ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಏನಾದ್ರೂ ನನಗೆ ಮಾಡ್ಬಿಟ್ರೆ, ಏನಾದ್ರೂ ಜ್ಯೂಸ್ ಅಲ್ಲಿ ಏನಾದ್ರೂ ಬೆರೆಸ್ಬಿಟ್ರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ರಾಜ್ವಿ ಶೆಟ್ಟಿ ಅವರಿಗೆ ಹೇಳಿದ್ರು. ಸೊ ನೀನೇನು ಒಂದು ಐಶ್ವರ್ಯ ರೈ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ರಾಜ್ವಿ ಶೆಟ್ಟಿ ಅವರು ಒಂದು ಆಂಕರ್ ಅನುಶ್ರೀ ಅವರಿಗೆ ಹೇಳಿದ್ರು. ಸೊ ಇದಾದ್ಮೇಲೆ ಆಂಕರ್ ಅನುಶ್ರೀ ಅವರು ಒಂದು ಪೆಪ್ಪರ್ ಸ್ಪ್ರೇ ಅನ್ನ ಅವರ ಒಂದು ವೆನಿಟಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಆ ಒಂದು ವ್ಯಕ್ತಿನ ಅಂತಕಂದ್ರೆ ಅವರ ಪತಿಯನ್ನ ಮೀಟ್ ಮಾಡೋಕೆ ಹೋಗ್ತಾರೆ. ಹೌದು, ರೋಷನ್ ಅವರನ್ನ ಮೀಟ್ ಮಾಡೋಕೆ ಹೋಗ್ತಾರೆ. ಸೊ ಅಲ್ಲೆಲ್ಲ ಮೀಟ್ ಆದ್ಮೇಲೆ 1 ಅವರ್ ಕಳೆಯುತ್ತೆ, 2 ಅವರ್ ಕಳೆಯುತ್ತೆ. ಸೊ ರಾಜ್ಬಿ ಶೆಟ್ಟಿ ಅವರು ಆ ಒಂದು ಆಂಕರ್ ಅನುಶ್ರೀ ಅವರಿಗೆ ಕಾಲ್ ಅನ್ನ ಮಾಡ್ತಾರೆ. ಏನಾಯ್ತಮ್ಮ, ಮೀಟ್ ಆಗೋಲ್ಲ ಅಂತ ಅಂದಿದ್ದೆ, ಸೊ 2 ಅವರ್ ಆದ್ರೂ ಇನ್ನೂ ಬರ್ತಾ ಇಲ್ವಾ, ಎಲ್ಲ ಓಕೆನಾ ಅಂತಕ್ಕಂಥ ಮಾತನ್ನ ರಾಜ್ಬಿ ಶೆಟ್ಟಿ ಅವರು ಆ ಒಂದು ಆಂಕರ್ ಅನುಶ್ರೀ ಅವರಿಗೆ ಕೇಳ್ತಾರೆ. ಆಂಕರ್ ಅನುಶ್ರೀ ಅವರು ಏನ್ ಹೇಳ್ತಾರೆ ಅಪ್ಪ ಅಂತ ಅಂದ್ರೆ, ಖಂಡಿತವಾಗಿಯೂ ನನ್ಗೆಲ್ಲ ಓಕೆ ಆಗಿದೆ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಸೊ ಇದಾದ್ಮೇಲೆ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ನಡೆಯುತ್ತೆ. ಸೊ ಸತತ 2 ವರ್ಷಗಳ ಕಾಲ ಇಬ್ರು ಜೊತೆಯಲ್ಲಿ ಫ್ರೆಂಡ್ಶಿಪ್ ನ ಮೂಲಕ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಳ್ತಾ ಬರ್ತಾರೆ. ಸೊ ಇಬ್ರು ಒಂದು ಬಾಂಧವ್ಯವನ್ನ ಬೆಳೆಸ್ಕೊಂಡು ನಂತರ ಸ್ನೇಹವು ಒಂದು ಪ್ರೀತಿಯಾಗಿ ತಿರುಗಿದ್ಮೇಲೆ ಇಬ್ರು ಒಂದು ಮದುವೆಯನ್ನ ಮಾಡೋಕೆ ನಿರ್ಧಾರವನ್ನ ಮಾಡ್ತಾರೆ. ಲವ್ ಮ್ಯಾರೇಜ್ ಅಂದ ತಕ್ಷಣ ಕೆಲವೊಂದಿಷ್ಟು ಅಡೆತಡೆಗಳು ಎಲ್ರಿಗೂ ಬಂದೇ ಬರುತ್ತವೆ. ಸೊ ಆ ಅಡೆತಡೆಗಳನ್ನೆಲ್ಲ ಫೇಸ್ ಮಾಡಿ ಇವರಿಬ್ರು ಒಂದು ಜೋಡಿಯಾಗಿ ಮದುವೆಯಾಗಿ ನಿಲ್ತಾರೆ. ಸೊ ಇದಾದ್ಮೇಲೆ ಇನ್ನು ರೋಷನ್ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದಾದ್ರೆ, ರೋಷನ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥದನ್ನ ನಾವು ಇಲ್ಲಿ ಕೇಳಬಹುದು. ಇವರದು ಸುಮಾರು 100 ಕೋಟಿಗಿಂತ ಹೆಚ್ಚು ಒಂದು ನೆಟ್ವರ್ತ್ ಅನ್ನ ಹೊಂದಿದ್ದಾರೆ. ಸೊ ಇವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ಸೊ ಇಬ್ರು ಮದುವೆ ಆದ್ಮೇಲೆ ಒಂದು ಹನಿಮೂನ್ ಪ್ರವಾಸಕ್ಕಂತೇಳಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಕೆಲವೊಂದಿಷ್ಟು ಅಟೆಂಡ್ಗಳಾಗಿ ಎಂಜಾಯ್ ಅನ್ನ ಮಾಡ್ತಾರೆ. ಸೊ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಹೋಗಿ ಎಂಜಾಯ್ ಮಾಡ್ತಾರೆ. ಸೊ ಮಾಧ್ಯಮಗಳಲ್ಲಿ ಭೇಟಿಯಾಗಿ ಇಬ್ರು ತಮ್ಮ ನಡುವಿನ ಬಾಂಧವ್ಯವನ್ನ ಒಂದು ತೋರಿಸ್ಕೊಳ್ತಾರೆ. ಜಿ ಕನ್ನಡ ವಾಹಿನಿಯಲ್ಲೂ ಕೂಡ ಇಬ್ರು ಕೂಡ ಭೇಟಿಯಾಗಿ ಆ ಒಂದು ಮಾಧ್ಯಮದ ಮುಂದೆ ಇಬ್ಬರ ಒಂದು ಬಾಂಧವ್ಯ, ಇಬ್ಬರ ಒಂದು ಪ್ರೀತಿ, ಇಬ್ಬರ ಒಂದು ಸ್ನೇಹ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದನ್ನ ತೋರಿಸ್ತಾರೆ. ಇನ್ನು ನೆಕ್ಸ್ಟ್ ಈ ಒಂದು ವಿಷಯಕ್ಕೆ ಬರೋಣ. ಸೊ ಆಂಕರ್ ಅನುಶ್ರೀ ಅವರು ಒಂದು ಗರ್ಭಿಣಿಯಾಗಿದ್ದಾರಾ? ಸೊ ಖಂಡಿತವಾಗಿಯೂ ಈ ಒಂದು ಮಾಹಿತಿ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಇಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ಖುದ್ದಾಗಿ ಒಂದು ವಿಚಾರವನ್ನ ಹೇಳಿದ್ದಾರೆ. ಒಂದು ಮಾಧ್ಯಮದಲ್ಲಿ ಭಾಗಿಯಾಗಿರುವಾಗ
ಸೊ ಆಂಕರ್ ಅನುಶ್ರೀ ಅವರಿಗೆ ಒಂದು ಪ್ರಶ್ನೆಯನ್ನ ಒಬ್ಬ ಮಾಧ್ಯಮ ಮಿತ್ರರು ಕೇಳ್ತಾರೆ. ಸೊ ಅನುಶ್ರೀ ಅವರೇ, ನಿಮ್ಗೆ ಏನಾದ್ರೂ ಮಗು ಆದ್ರೆ ಸೊ ನೀವು ಯಾವ ಶಾಲೆಗೆ ಯಾವ ಮಗು ಬೇಕು ನಿಮ್ಗೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕೇಳ್ತಾರೆ. ಸೊ ಆಂಕರ್ ಅನುಶ್ರೀ ಅವರು ಇಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ, ನನಗೆ ಹೆಣ್ಣಿರ್ಲಿ ಗಂಡಿರ್ಲಿ ಸೊ ಯಾವ್ದಾದ್ರು ಮಗು ಆಗ್ಲಿ ಆದಷ್ಟು ಬೇಗ ದೇವ್ರು ಕೊಡ್ಲಿ ನಿಮ್ಮ ಆಸೆಯಂತೆ, ಸೊ ಆ ದೇವ್ರು ಕೊಟ್ಟಾಗ ನಾನು ಸ್ವೀಕರಿಸ್ತೇನೆ ಆ ಮಗುವನ್ನ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಸ್ವತಃ ಮುಂದೆ ತಾವೇ ಹೇಳ್ತಾರೆ, ನನ್ನ ಮಗು ಯಾವುದೇ ಆಗಲಿ ಸೊ ನಾನು ನನ್ನ ಮಗುವನ್ನ ಸೇರಿಸೋದು ಕನ್ನಡ ಮಾಧ್ಯಮ ಶಾಲೆಗೆ, ಹಾಗೆ ಒಂದು ಸರ್ಕಾರಿ ಶಾಲೆಗೆ ನನ್ನ ಮಗಳನ್ನ ನಾನು ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಇಲ್ಲಿ ನಾವು ನೋಡ್ತಿರ್ಬೋದು ಹಲವಾರು ಒಂದು ಜನ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ, ಪ್ರೈವೇಟ್ ಶಾಲೆಗೆ ಒಂದು ಕಳಿಸ್ತಾ ಇದ್ದಾರೆ. ಸೊ ಎಷ್ಟೇ ಬಡವರಿದ್ರು ಕೂಡ ಅವರ ಮಕ್ಕಳನ್ನ ಒಂದು ಪ್ರೈವೇಟ್ ಶಾಲೆಗೆ ಕಳಿಸುವಂತ ಒಂದು ಸಂಸ್ಕೃತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಕನ್ನಡ ಶಾಲೆಗಳು ಕ್ರಮೇಣ ಬರ್ತಾ ಬರ್ತಾ ಕಡಿಮೆ ಆಗ್ತಿವೆ. ಸೊ ಇಂಥದ್ರಲ್ಲಿ ಒಂದು 100 ಕೋಟಿ ಒಡೆಯರು ಅಂದ್ರೆ ಆಂಕರ್ ಅನುಶ್ರೀ ಅವ್ರದ್ದು ತುಂಬಾನೇ ಇದೆ. ಸೊ ರೋಷನ್ ರವರು 100 ಕೋಟಿ ಒಡೆಯರು. ಸೊ ಇಬ್ರು ಸೇರಿದ್ರೆ ಹತ್ತತ್ರ 800ರಿಂದ 300 ಕೋಟಿ ಒಡೆಯರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇಷ್ಟೊಂದು ಹಣವನ್ನ ಇಟ್ಕೊಂಡು ಒಂದು ಖಾಸಗಿ ಶಾಲೆಗೆ ಸೇರಿಸೋಲ್ಲ ನಾವು ನಮ್ಮ ಮಕ್ಕಳನ್ನ, ಸೊ ಒಂದು ಸರ್ಕಾರಿ ಶಾಲೆಗೆ ಸೇರಿಸ್ತೀವಿ ಅಂತಕ್ಕಂಥ ವಿಚಾರ ತುಂಬಾನೇ ಒಳ್ಳೇದು ಅಂತಕ್ಕಂಥದನ್ನ ನಾವು ನೋಡೋಣ. ಹೌದು, ಇನ್ನು ಯಾಕೆ ಇವರಿಬ್ರು ಮದುವೆ ಆಗಿ ಇಷ್ಟು ದಿನಗಳಾದ್ರೂ ಕೂಡ, ಇವರಿಗೆ ಮದುವೆ ಆಗಿ ಇಷ್ಟೇ ದಿನಗಳಾದ್ರೂ ಕೂಡ ಸೊ ಇವರಿಬ್ಬರ ಗರ್ಭಿಣಿಯಾಗಿದ್ದಾರ ಸೊ ಆಂಕರ್ ಅನುಶ್ರೀ ಅವರು ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲ. ಸೊ ಮಾಧ್ಯಮ ಮಿತ್ರರು ಕೇಳಿದಾಗ ಇವರು ಕೊಟ್ಟಂತ ಉತ್ತರ ಇಷ್ಟೇ. ಸೊ ಇನ್ನು ನೀವು ಖುಷಿಯನ್ನ ಯಾವಾಗ ಕೊಡ್ತೀರಾ, ಗುಡ್ ನ್ಯೂಸ್ ಅನ್ನ ಯಾವಾಗ ಕೊಡ್ತೀರಾ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮಿತ್ರರು ಸೊ ಇವರಿಗೆ ಕೇಳ್ತಾರೆ. ಸೊ ಇವರಿಗೆ ಕೇಳಾದ್ಮೇಲೆ ಇವರು ಹೇಳೋದೇನಪ್ಪಾ ಅಂತಂದ್ರೆ, ನಮ್ಮ ಕೈಲೇನಿಲ್ಲ, ಸೊ ದೇವರು ಯಾವಾಗ ಕೊಡ್ತಾನೋ ಆವಾಗ ನಾವು ತೆಗೆದುಕೊಳ್ಬೇಕು ಅಷ್ಟೇ. ಸೊ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರು ಕೊಡ್ಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕೇಳ್ತಾರೆ. ಸೊ ಇದಾದ್ಮೇಲೆ ಏನಾಗುತ್ತೆ ಅಪ್ಪ ಅಂತ ಅಂದ್ರೆ, ಸೊ ಮಾಧ್ಯಮ ಮಿತ್ರರು ಸೊ ನಿಮ್ಮ ಮಗನನ್ನ ಏನ್ ಮಾಡೋಕೆ ಇಷ್ಟಪಡ್ತೀರಾ, ಸೊ ನಿಮ್ ಕನಸೇನು, ನಿಮ್ ಮಗನನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ವಿಚಾರ ಇದೆ ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ಸೊ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳಿರೋದೇನಪ್ಪಾ ಅಂತಂದ್ರೆ, ಹಾಗೆ ರೋಷನ್ ಅವರು ಹೇಳ್ತಾರೆ, ಸೊ ನನ್ನ ಮಗನ ನಾನು ಇದೇ ರೀತಿ ಅಂತ ಬೆಳೆಸಲ್ಲ, ಸೊ ಅವನಿಗೆ ಯಾವ ರೀತಿ ಅಂದ್ರೆ ಒಂದು ಯಾವ ಫೀಲ್ಡ್ ನಲ್ಲಿ ಇಂಟ್ರೆಸ್ಟ್ ಇದೆಯೋ, ಅವನ ಇಂಟ್ರೆಸ್ಟ್ ಯಾವುದರ ಮೇಲೆ ತೋರಿಸ್ತಾನೋ, ಹಿತಾಸಕ್ತಿ ಯಾವುದರ ಮೇಲೆ ತೋರಿಸ್ತಾನೋ, ಸೊ ಆ ಒಂದು ಫೀಲ್ಡ್ ನಲ್ಲಿ ಅವನು ಅತ್ಯುತ್ತಮನಾಗಬೇಕು. ಸೊ ಯಾವುದೇ ಒಂದು ಫೀಲ್ಡ್ ಅಂತ ನಾನು ಹೇಳಕ್ ಹೋಗಲ್ಲ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನಾನು ಕೊಡೋದಿಲ್ಲ. ಸೊ ಅವನು ಯಾವ ಒಂದು ಫೀಲ್ಡ್ ನಲ್ಲಿ ಒಂದು ಆಸಕ್ತಿಯಿಂದ ಇರ್ತಾನೋ ಸೊ ಅದೇ ಫೀಲ್ಡ್ ಅಲ್ಲಿ ಅವನು ಸ್ಟ್ರಾಂಗ್ ಆಗಿರ್ಬೇಕು, ಸ್ವತಃ ನಂಬರ್ 1 ಆಗಿರ್ಬೇಕು ಆ ಫೀಲ್ಡ್ ಅಲ್ಲಿ. ಆ ತರ ಅವನನ್ನ ಬೆಳೆಸ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ರೋಷನ್ ಹಾಗೆ ಆಂಕರ್ ಅನುಶ್ರೀ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ. ಸೊ ಇದಾದ್ಮೇಲೆ ಕೇಳೋದೇನಪ್ಪಾ ಅಂತ ಅಂದ್ರೆ, ಸೊ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತೀರಾ ಅಂತಕ್ಕಂಥ ಮಾತನ್ನ ನೀವು ಹೇಳ್ತಾ ಇದ್ದೀರಾ. ಸೊ ಇದು ಸುಳ್ಳು, ಯಾಕಂತಂದ್ರೆ ಎಲ್ಲರೂ ಕೂಡ ಹೇಳೋ ಮಗ ಮಾತ್ರ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮಿತ್ರರು ಕೇಳ್ತಾರೆ. ಸೊ ಆಗ ಆಂಕರ್ ಅನುಶ್ರೀ ಅವರು ಹೇಳೋದೇನಪ್ಪಾ ಅಂತಂದ್ರೆ, ಖಂಡಿತವಾಗಿಯೂ ನನ್ನ ಕನ್ನಡ ಅಭಿಮಾನ ನನಗೆ ಇದೆ. ಸೊ ನನ್ನ ಮಗನನ್ನ ನಾನು ಒಂದು ಶಾಲೆಗೆ ಸೇರಿಸೋದಕ್ಕಿಂತ, ಸೊ ಆ ಶಾಲೆಯಲ್ಲಿ ಅವನು ಕಲಿಯೋದಕ್ಕಿಂತ ಅವನಿಗೆ ಏನು ಇಂಟ್ರೆಸ್ಟ್ ಇದೆಯೋ ಸೊ ಅವನನ್ನ ಎಲ್ಲಿ ಕಲಿತಾನೋ ಅಂತಕ್ಕಂಥ ಮಾತನ್ನ ನಾವು ತಿಳಿದುಕೊಂಡ್ಬಿಟ್ಟು ಸೊ ಅವನನ್ನ ಶಾಲೆಯನ್ನ ಕಲಿಸ್ತೀವಿ. ಸೊ ಅವನಿಗೆ ಏನು ಇಷ್ಟ ಇದೆಯೋ ಅದನ್ನ ಮಾಡ್ಲಿ, ಸೊ ಯಾರು ಕೂಡ ಒತ್ತಾಯ ಮಾಡೋದಿಲ್ಲ. ಸೊ ಈಗಿನ ಜನರೇಷನ್ ಯಾವ ತರ ಇದೆಯಪ್ಪ ಅಂತಂದ್ರೆ, ಅವರಿಗೆ ಏನ್ ಇಷ್ಟ ಇರುತ್ತೋ ಅದನ್ನ ಮಾಡೋಕೆ ಬಿಡೋದಿಲ್ಲ ಪೇರೆಂಟ್ಸ್ಗಳು. ಸೊ ತಮ್ಮ ಒಂದು ಆಸೆಯನ್ನ ಅವ್ರ ಮೇಲೆ ಹೇರ್ತಾರೆ, ಸೊ ತಮ್ಮ ಕನಸುಗಳನ್ನ ಅವ್ರ ಮೇಲೆ ಹೇರ್ತಾರೆ. ಸೊ ಇದು ಖಂಡಿತವಾಗ್ಲೂ ತಪ್ಪು ಅಂತಕ್ಕಂಥ ಮಾತನ್ನ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ತಮ್ಮ ಮಕ್ಕಳಿಗೆ ಏನೇನು ಆಸೆ ಇದೆಯೋ ಸೊ ಅವರು ಏನನ್ನ ಮಾಡ್ಬೇಕು ಅನ್ಕೊಳ್ತಾರೋ ಸೊ ಆ ಒಂದು ಫೀಲ್ಡ್ ನಲ್ಲಿ ಅವರನ್ನ ಬಿಟ್ಬಿಟ್ಟು ನೋಡಿದ್ರೆ ಖಂಡಿತವಾಗಿಯೂ ಅವರು ಯಶಸ್ಸನ್ನ ಸಾಧಿಸೋದು 100% ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಸೊ ಆ ಮಾಧ್ಯಮ ಮಿತ್ರರಿಗೆ ಹೇಳ್ತಾರೆ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ, ಆಂಕರ್ ಅನುಶ್ರೀ ಅವರು ಆದಷ್ಟು ಬೇಗ ಗಂಡು ಮಗವನ್ನ ಹಡೆಯಲಿ ಅಂತಕ್ಕಂಥ ಮಾತನ್ನ ನಾವು ಆಶಿಸೋಣ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ